ಶಿವ ಎಲ್ಲರಿಗೂ ಅನುಗ್ರಹ ನೀಡುವ ದೈವ. ಆದರೂ ಈ 5 ಜನರ ಮೇಲೆ ಶಿವನು ತನ್ನ ಅಗಾಧವಾದ ಆಶೀರ್ವಾದವನ್ನು ಇಟ್ಟಿರುತ್ತಾನೆ. ಶಿವನಿಗೆ ಈ 5 ಜನರೆಂದರೆ ತುಂಬಾನೇ ಪ್ರೀತಿ. ಶಿವನು ಇಷ್ಟಪಡುವ ಆ 5 ಜನರು ಯಾರು? ಯಾಕೆ ಶಿವನು ಹೆಚ್ಚು ಈ 5 ಜನರ ಮೇಲೆ ಪ್ರೀತಿ ತೋರುತ್ತಾನೆ ಎಂದು ತಿಳಿಯೋಣ ಬನ್ನಿ. ಶಿವನು ಮುಗ್ಧ, ದಯಾಮಯಿ, ಸುಲಭವಾಗಿ ಭಕ್ತರಿಗೆ ಒಲಿಯುವ ದೇವನಾಗಿದ್ದಾನೆ. ಶಿವನು ಯಾವಾಗಲೂ ನಮ್ಮಿಂದ ಸರಳವಾದ ಪೂಜೆಯನ್ನು ಬಯಸುತ್ತಾನೆ. ಶುದ್ಧವಾದ ಮನಸ್ಸಿನಿಂದ ಅವನಿಗೆ ಒಂದು ಬಿಂದಿಗೆ ನೀರನ್ನು ಅರ್ಪಿಸಿದರೆ ಸಾಕು, ಅವನು ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾನೆ. ಆದರೆ ಈ 5 ಜನರು ಶಿವನ ಆಶೀರ್ವಾದವನ್ನು ಅತ್ಯಂತ ಬೇಗ ಪಡೆದುಕೊಳ್ಳುತ್ತಾರೆ. ಮೊದಲನೆಯವರು ಶುದ್ಧವಾದ ಮನಸ್ಸನ್ನು ಹೊಂದಿರುವವರು ಮಾತ್ರವಲ್ಲ, ಶುದ್ಧವಾದ ಹಾಗೂ ನೀತಿವಂತ ಆತ್ಮವನ್ನು ಹೊಂದಿರುವವರು ಕೂಡ ಶಿವನಿಗೆ ಬಹುಬೇಗ ಹತ್ತಿರವಾಗುತ್ತಾರೆ. ಇಂತಹದೇ ಸಂದರ್ಭದಲ್ಲಿದ್ದಾಗಲೂ ಪ್ರಾಮಾಣಿಕವಾದ ಮಾರ್ಗವನ್ನು ಆಯ್ದುಕೊಳ್ಳುವ ಜನರ ಮೇಲೆ ಶಿವನ ಆಶೀರ್ವಾದ ಇರುತ್ತದೆ. ಸತ್ಯವಂತ ವ್ಯಕ್ತಿಯು ದೈವಿಕ ಶಕ್ತಿಗೆ ಹತ್ತಿರವಾಗುತ್ತಾನೆ, ಏಕೆಂದರೆ ಅವರು ಅಪ್ರಾಮಾಣಿಕತೆಯ ಹೊರೆಯಿಂದಾಗಿ ಮುಕ್ತರಾಗಿರುತ್ತಾರೆ. ವಿಶೇಷವಾಗಿ ಒಳ್ಳೆಯ ಜನರ ಮೇಲೆ ಶಿವನ ಆಶೀರ್ವಾದ ಯಾವಾಗಲೂ ಇರುತ್ತದೆ. ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಇತರರಿಗೆ ದಾನ ಮಾಡುವುದು, ಸಹಾಯ ಮಾಡುವುದು ನೀವು ಶಿವನನ್ನು ಪೂಜಿಸಿದಷ್ಟೇ ಫಲವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಶಿವನು ಮೌನಿಯಂತೆ ಕಾಣಿಸಬಹುದು, ಆದರೆ ಆತನ ಆಶೀರ್ವಾದವು ಇಂತಹ ಕೆಲಸಗಳನ್ನು ಮಾಡುವವರ ಮೇಲೆ ಒಂದಿಷ್ಟು ಹೆಚ್ಚಾಗಿಯೇ ಇರುತ್ತದೆ ಎಂದು ಹೇಳಬಹುದು. ಅಹಂಕಾರವನ್ನು ತ್ಯಜಿಸಿ ನಮ್ರತೆಯಿಂದ ಜೀವನವನ್ನು ಸ್ವೀಕರಿಸಿದಾಗ ಅಥವಾ ನಮ್ರತೆಯಿಂದ ದೇವರಿಗೆ ಶರಣಾದಾಗ ಶಿವನಿಗೆ ಹತ್ತಿರವಾಗುತ್ತಾನೆ. ಅಹಂಕಾರವನ್ನು ತೊರೆದಾಗ ಅವನು ನಮ್ರತೆಯ ಜೀವನವನ್ನು ಆಯ್ದುಕೊಳ್ಳುತ್ತಾನೆ. ಶಿವನಿಗೆ ಹತ್ತಿರವಾಗಲು ಬಯಸುತ್ತಾನೆ. ನಾನು ನನ್ನದು ಎಂಬುದನ್ನು ತ್ಯಜಿಸಿದ ವ್ಯಕ್ತಿಯ ಮೇಲೆ ಪರಶಿವನ ಆಶೀರ್ವಾದವಿರುತ್ತದೆ. ಪ್ರತಿದಿನ ನೀವು ಶಿವನನ್ನು ಸ್ಮರಿಸುವ ಮೂಲಕ ಶಿವನೊಂದಿಗೆ ಆಧ್ಯಾತ್ಮಿಕ ಸಂಪರ್ಕವನ್ನು ಸುಲಭವಾಗಿ ಬೆಳೆಸಿಕೊಳ್ಳಬಹುದಾಗಿದೆ. ಅವನನ್ನು ಸ್ಮರಿಸುವುದಕ್ಕಾಗಿ ನೀವು ಪ್ರತಿದಿನ ಹೋಮ, ಹವನ, ಪೂಜೆ, ಪುನಸ್ಕಾರ ಮಾಡಲೇಬೇಕು ಎಂಬುದಿಲ್ಲ. ಅವನ ಮೇಲೆ ಸ್ಥಿರವಾದ ನಂಬಿಕೆಯನ್ನಿಟ್ಟುಕೊಂಡರೆ ಅಷ್ಟೇ ಸಾಕು. ಪ್ರತಿನಿತ್ಯ ಅವನ ಹೆಸರನ್ನು ಜಪಿಸುವ ಮೂಲಕ, ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವ ಮೂಲಕ ಅಥವಾ ನಿಮ್ಮ ಮನಸ್ಸಿನಲ್ಲಿ ಅವನನ್ನು ಪ್ರೀತಿಯಿಂದ ನೆನೆಯುವ ಮೂಲಕ ಶಿವನೊಂದಿಗೆ ನಿಮ್ಮ ಬಂಧವು ಬಲಗೊಳ್ಳುತ್ತದೆ. ಆಗಾಗ್ಗೆ ನೀವು ಶುದ್ಧ ಮನಸ್ಸಿನಿಂದ ಶಿವನನ್ನು ಸ್ಮರಿಸಿದಾಗ ಅವನು ನಿಮ್ಮ ಭಕ್ತಿಗೆ, ನಂಬಿಕೆಗೆ ಪ್ರತಿಕ್ರಿಯಿಸುತ್ತಾನೆ, ನಿಮ್ಮ ಮೇಲೆ ಸಂತೋಷ ಪಡುತ್ತಾನೆ. ಶಿವನ ಆಶೀರ್ವಾದಗಳು ಪ್ರಾಮಾಣಿಕವಾಗಿ ಮತ್ತು ಯಾವುದೇ ರಹಸ್ಯವಾದ ಉದ್ದೇಶಗಳಿಲ್ಲದೆ ಪ್ರಾರ್ಥಿಸುವವರಿಗೆ ಬೇಗನೆ ಆಕರ್ಷಿತವಾಗುತ್ತವೆ. ನಿಮ್ಮ ಹೃದಯ ಶುದ್ಧವಾಗಿದ್ದರೆ ಅವನು ನೀವು ಬೇಡಿಕೊಂಡ ಎಲ್ಲ ಕೋರಿಕೆಗಳನ್ನು ಈಡೇರಿಸಲು ಸಿದ್ಧನಾಗಿರುತ್ತಾನೆ. ಪ್ರದರ್ಶನಕ್ಕಾಗಿ, ಅಂದರೆ ತೋರಿಕೆಗಾಗಿ ನೀವು ಅವನನ್ನು ಪೂಜಿಸಿದರೆ ಖಂಡಿತ ಅವನು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡುವುದಿಲ್ಲ ಹಾಗೂ ಅವನಿಗೆ ನೀವು ಇಷ್ಟವಾಗುವುದಿಲ್ಲ. ನೀವು ಕೇವಲ ಶುದ್ಧವಾದ ಮನಸ್ಸಿನಿಂದ ಓಂ ನಮಃ ಶಿವಾಯ ಎಂದರೆ ಸಾಕು, ಅವನು ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತಾನೆ.